ನೇರವಾಗಿ ಪಬ್ಲಿಕ್ ಇರೋ ಕಡೆ ಹೋಗ್ಬಿಡೋಣ, ಆಮೇಲೆ ಉಳಿದ ಸುದ್ದಿಯನ್ನು ನೋಡೋಣ. ಇವರು ನಾಗರಾಜ್ ಅಂತ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಮಲ್ಲಾಡಿಹಳ್ಳಿಯವರು. ಉದ್ಯಮಿಯಾಗಿರುವ ನಾಗರಾಜ್ ನೀರಿನ ಮರುಬಳಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮದ ಹೊರವಲಯದಲ್ಲಿ ಇರೋ ಮನೆ, ಪೆಟ್ರೋಲ್ ಬಂಕ್ ಮತ್ತು ಕಾರ್ಮಿಕರ ತರಬೇತಿ ಕೇಂದ್ರಗಳ ಆವರಣದಲ್ಲಿ ಬೀಳೋ ಮಳೆ ನೀರನ್ನ 1.8 ಲಕ್ಷ ಲೀಟರ್ ಸಾಮರ್ಥ್ಯದ ದೊಡ್ಡ ಸಂಪಿನಲ್ಲಿ ಸಂಗ್ರಹ ಮಾಡುತ್ತಿದ್ದಾರೆ. ಮಳೆ ನೀರಿನ ಶುದ್ಧೀಕರಣಕ್ಕೆ ತೊಟ್ಟಿಯಲ್ಲಿ ಕಲ್ಲಿದ್ದಲು, ಉಪ್ಪು, ಜಲ್ಲಿಯ ಪದರಗಳನ್ನು ನಿರ್ಮಿಸಿ ನೀರು ತಂತಾನೆ ಶುದ್ಧೀಕರಣಗೊಳ್ಳುವಂತೆ ಮಾಡಿದ್ದಾರೆ. ಇದೇ ನೀರನ್ನ ಕುಡಿಯೋಕೆ, ಮನೆ ಬಳಕೆಗೆ ಬಳಸ್ತಾ ಇದ್ದಾರೆ. ಮಳೆಗಾಲದಲ್ಲಿ ಹೆಚ್ಚಾದ ನೀರು ಇಂಗು ಗುಂಡಿ ಮೂಲಕ ಬೋರ್ವೆಲ್ ಸೇರುವಂತೆ ಮಾಡಿದ್ದಾರೆ. ಮಳೆ ನೀರಲ್ಲಿ 1 ಲಕ್ಷ ಲೀಟರ್ ಸ್ಟೋರೇಜ್ ಮಾಡ್ಕೊಂಡು ಎವ್ರಿ ಡೇ 500 ಲೀಟರ್ಸ್ ಮನೆಗೆ ಉಪಯೋಗಿಸೋ ರೀತಿ ಮಾಡ್ಕೊಂಡಿದ್ವಿ. 1000 ಅಡಿ ಗಟ್ಟಲೆ ಕೊರೆಸಿದ್ರು ಬೋರ್ಗಳು ಒಳ್ಳೆ ಸ್ವೀಟ್ ವಾಟರ್ ಸಿಗ್ತಿಲ್ಲ. ಮನೆಯಲ್ಲಿ ಪಾತ್ರೆ, ಬಟ್ಟೆ ತೊಳೆದ ನೀರು, ಸ್ನಾನಕ್ಕೆ ಬಳಸಿದ ನೀರನ್ನು ಕೂಡ ಇದೇ ರೀತಿ ಸಂಗ್ರಹಿಸಿ, ಶುದ್ಧೀಕರಿಸಿ ಹನಿ ಹಾಗೂ ತುಂತುರು ನೀರಾವರಿ ಮೂಲಕ ತಮ್ಮ ಉದ್ಯಾನಕ್ಕೆ ಬಳಸುತ್ತಿದ್ದಾರೆ. 100 ಜಾತಿಯ ವಿವಿಧ ಬಗೆಯ ಅಲಂಕಾರಿಕ ಹಣ್ಣು ಹಂಪಲಿನ ಸಸ್ಯ ಬೆಳೆದಿದ್ದಾರೆ. ಇವರಿಗೆ ಪತ್ನಿ ಪದ್ಮಾವತಿ ಸಾಥ್ ಕೊಟ್ಟಿದ್ದು, ಸಾವಯವ ಪದ್ಧತಿ ಮೂಲಕ ಮನೆಗೆ ಬೇಕಾದ ತರಕಾರಿ ಬೆಳ್ಕೊಳ್ತಾ ಇದ್ದಾರೆ. ಮಳೆ ಕೊಯ್ಲು ಆಗಿರ್ತಕ್ಕಂತಹದ್ದನ್ನ ಉಪಯೋಗಿಸಿ ನೀರನ್ನ ನಾವು ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನ ಮಾದರಿಯಾಗಿ ಎಲ್ಲರಿಗೂ ಸಹ ಮನದಟ್ಟಾಗುವಂತ ರೀತಿಯಲ್ಲಿ ಮಾಡಿದ್ದಾರೆ. ನಾಗರಾಜ್ ಅವರ ಮಳೆ ನೀರು ಸಂಗ್ರಹ, ಪುನರ್ ಬಳಕೆ ಕೇವಲ ಮನೆಗೆ ಸೀಮಿತವಾಗಿಲ್ಲ. ಗ್ರಾಮದ ಹೊರವಲಯದಲ್ಲಿ 3 ಎಕರೆ ವಿಸ್ತೀರ್ಣದಲ್ಲಿರೋ ಕಾರ್ಖಾನೆಯೊಂದರಲ್ಲಿ ಮಳೆ ನೀರು ಸಂಗ್ರಹ ಮಾಡುತ್ತಿದ್ದಾರೆ. ಇದಕ್ಕಾಗಿ 4 ಲಕ್ಷ ಲೀಟರ್ ಸಾಮರ್ಥ್ಯದ ತೊಟ್ಟಿ ನಿರ್ಮಿಸಿದ್ದಾರೆ. ಕ್ಯಾಮರಾಮನ್ ಬಸವರಾಜ್ ಕೋಟಿ ಜೊತೆ ಟಿ ಯೋಗೀಶ್, ಪಬ್ಲಿಕ್ ಟಿವಿ, ಚಿತ್ರದುರ್ಗ. ನೇರವಾಗಿ ಈಗ ಚಿತ್ರದುರ್ಗದಲ್ಲಿ ನಾಗರಾಜ್ ಅವ್ರ ಜೊತೆ ಮಾತನಾಡೋಣ. ನಮಸ್ಕಾರ ನಾಗರಾಜ್ ಅವರೇ, ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಅನ್ಸುತ್ತೆ. ಮೂಲತಃ ನೀವೇನು ಉದ್ಯಮಿನಾ ಅಂದೆ? ಇಲ್ಲ ಸರ್, ಮೂಲತಃ ನಾವು ವ್ಯವಸಾಯ ಕುಟುಂಬದಲ್ಲಿ ಬಂದವರು ಸರ್ ನಾವು. ಮತ್ತೆ ಫ್ಯಾಕ್ಟ್ರಿ ಅಂತೀರಿ, ಕಾಲೇಜು ಅಂತಾರೆ, ಎಲ್ಲ ಅಂತಾರೆ, ಅವೆಲ್ಲ ಯಾರ್ಯಾರ್ದೋ ಕಾಲೇಜಲ್ಲಿ ನೀವು ಸಂಗ್ರಹ ಮಾಡ್ತೀರಾ ಹಂಗಾರೆ? ಇಲ್ಲ ಸರ್, ಮೂಲತಃ ವ್ಯವಸಾಯ ಕುಟುಂಬದಲ್ಲಿ ನಮ್ಮ ತಂದೆ ಒಬ್ಬ ಖಾಸಗಿ ಒಂದು ಕಂಪನಿಯಲ್ಲಿ ಕೆಲಸದಲ್ಲಿದ್ರು ಸರ್, ಐಬಿಯಲ್ಲಿ. ಅವರು ನಮ್ಮ ವಿದ್ಯಾಭ್ಯಾಸ ಸಲುವಾಗಿ ಮಲಹಳ್ಳಿಗೆ ಬಂದು ನೆಲೆಸಿದ್ವಿ ಸರ್. ಅವರು ರಿಟೈರ್ಡ್ ಆದ್ಮೇಲೆ ಅವರು ಆನ್ ಡ್ಯೂಟಿಯಲ್ಲಿ ಅವರು ಎಕ್ಸ್ಪೈರ್ಡ್ ಆದ್ರು ಸರ್. ಅವ್ರು ಎಕ್ಸ್ಪೈರ್ಡ್ ಆದ್ಮೇಲೆ ನಾವು ಅದನ್ನ ತೋಟ ಮಾಡಿದೆ ಸರ್. ನಾನು ತೋಟ ಆದ್ಮೇಲೆ ನಾನು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಡೈರಿ ಮಾಡಿದೆ. ಡೈರಿ ಆದ್ಮೇಲೆ ನಾನು ಒಂದು ಸಾವಯವ ಗೊಬ್ಬರ ಕಾರ್ಖಾನೆ ಮಾಡಿದೆ ಸರ್ ನಾನು. ಓ, ಹಂಗೆ ಕತೆ ಆಯ್ತು. ಈಗ ಈಗ ಇಷ್ಟೆಲ್ಲ ಮಾಡಬೇಕು ಅಂದ್ರೆ ನೀವೇನೋ ದುಡ್ಡಿತ್ತು ಸಾರು ಮಾಡ್ಬಿಟ್ರಿ. ಈಗ ಯಾರು ಬಡವರು ಇದನ್ನ ಇವತ್ತು ನೋಡ್ಬಿಟ್ಟು ರಂಗನಾಥ್ ಅವ್ರ ಪಬ್ಲಿಕ್ ತೋರಿಸಿದ್ರು ಇವತ್ತು ಬಿಗ್ ಬುಲೆಟಿನಲ್ಲೇ ಫಾಸ್ಟ್ ಕ್ಲಾಸ್ ಅಪ್ಪ ನಾವು ಮಾಡ್ಬೇಕು ಅಂತಂದ್ರೆ ಈ ಪಾರ್ಟಿ ಮಾಡಕ್ಕೆ ಕಾಸೆಲ್ಲ ಆಗುತ್ತೆ, ಸಿಕ್ಕಾಪಟ್ಟೆ ದುಡ್ಡಾಗಿರ್ಬೇಕಲ್ಲ ಇದಕ್ಕೆ. ಇಲ್ಲ ಸರ್, ಸಿಕ್ಕಾಪಟ್ಟೆ ದುಡ್ಡೇನಿಲ್ಲ. ಸಾಮಾನ್ಯ ಒಂದು 1.5-2 ಲಕ್ಷ ರೂಪಾಯಿ ಒಳಗೆ ನಾವು ಆದಷ್ಟು ಒಂದು ವರ್ಷಕ್ಕೆ ಸಂಗ್ರಹಣೆ ಮಾಡೋಷ್ಟು ನೀರನ್ನು ಸಂಗ್ರಹಣೆ ಮಾಡಬಹುದು ಸರ್ ನಾವು. ಈಗ 1.5-2 ಲಕ್ಷ ರೂಪಾಯಿ ಖರ್ಚು ಮಾಡಿ ನೀವು 1 ಲಕ್ಷ ಚಿಲ್ಲರೆ ನೀರನ್ನ ಸಂಗ್ರಹ ಮಾಡ್ತಿದ್ದೀರಲ್ಲ? ಹೌದು ಸರ್. ಎಷ್ಟು ದಿನ ಬರುತ್ತೆ ಈ ನೀರು ನಿಮ್ಗೆ? ನಮಗೆ 6 ತಿಂಗಳು ಬರುತ್ತೆ ಸರ್. ಪರ್ ಡೇ 1,000 ಲೀಟರ್ ಆಗಿ ನಾವು ಉಪಯೋಗಿಸ್ತೀವಿ ಸರ್ ನಮ್ಮನ್ನ. ಕರೆಕ್ಟ್. 30,000 ಲೀಟ್ರು 6×3 18 6 ತಿಂಗಳು ಬಂದ್ಬಿಡ್ತಲ್ಲ? ಕರೆಕ್ಟ್. 6 ತಿಂಗಳಾದ್ಮೇಲೆ ಮತ್ತೆ ಮಳೆಗಾಲ ಬಂದ್ಬಿಡತ್ತೆ ಅಲ್ವೇ? ಮಳೆಗಾಲ ಬರುತ್ತೆ. ಹೌದು ಸರ್, ಅವತ್ತು ಆ ಉದ್ದೇಶ ಇಟ್ಕೊಂಡೆ ಮಾಡಿದ್ವಿ ಸರ್ ನಾವು ಅದನ್ನ. ನಿಮಗೇನೋ ಇಷ್ಟೊಂದು ಜಾಗ ಇದೆಯಪ್ಪ, ನೀವ್ ಹೆಂಗೋ ಮಾಡ್ಬಿಟ್ರಿ 1 ಲಕ್ಷ 2 ಲಕ್ಷ ಲೀಟರ್ಗೆ. ಜಾಗ ಇಲ್ದಿರೋರು ಏನ್ ಮಾಡೋಣ? ಇಲ್ಲ ಸರ್, ಸಣ್ಣ ಪ್ರಮಾಣದಲ್ಲೂ ಮಾಡ್ಕೋಬಹುದು ಸರ್. ಸಣ್ಣ ಪ್ರಮಾಣದಲ್ಲೂ ಮಾಡ್ಕೊಂಡು ಅದು ಮರುಬಳಕೆ ಮಾಡ್ಕೋಬಹುದು ಸರ್. ಕೆಲವರು ಬರೀ ಕುಡಿಯಕ್ಕೆ ಮಾತ್ರ ಉಪಯೋಗಿಸಬಹುದು ಸರ್. ನಾವು ಸ್ನಾನಕ್ಕೆ ಮತ್ತು ಅಡಿಗೆಗೆ ಮತ್ತು ಮನೆ ಬಳಕೆಗೆ ಪೂರ ಉಪಯೋಗಿಸ್ತೀವಿ ಸರ್. ಕುಡಿಯೋದಕ್ಕೆ ಮಾತ್ರ ಉಪಯೋಗಿಸ್ಕೊಂಡ್ರೆ ಸರ್. ಅಂದ್ರೆ ಅರ್ಥ ಏನ್ ನೀವ್ ಹೇಳ್ತಿರೋದು ಅಂದ್ರೆ, ಜಾಗ ಇರೋರು ಇಲ್ದೇ ಇರೋರು ಅಲ್ಲ ಇಂಪಾರ್ಟೆಂಟು, ಮನಸ್ಥಿತಿ ಇಂಪಾರ್ಟೆಂಟು ಅಂತ ಅಲ್ವೇ? ಹೌದು ಸರ್, ಹೌದು ಸರ್. ಅದ್ರ ಬಗ್ಗೆ ಆಸಕ್ತಿ ಇದ್ದರೆ ಮಾತ್ರ ಇದು ಸಾಧ್ಯ ಸರ್ ಮಾಡಕ್ಕೆ. ಪಾಯಿಂಟ್ ಅದು. ಯಾಕಂದ್ರೆ ಬಹಳ ಜನದ ಹತ್ರ ಶೆಡ್ ಇರುತ್ತೆ, ಬಹಳ ಜನದ ಹತ್ರ ಜಾಗ ಇರುತ್ತೆ, ಜಮೀನ್ ಇರುತ್ತೆ, ನೀರಿಲ್ಲ ಸಾರ್ ಅಂತಾರೆ. ಇದನ್ನ ಮಾಡ್ಕೊಂಡ್ರೆ ಒಂದಷ್ಟಾರು ನೀರಾಗತ್ತೆ ಅಲ್ವೇ ನೀವ್ ಹೇಳೋದು? ಇಲ್ಲ ಸರ್, ನಮ್ಮ ತಂದೆ ಕಾಲದಿಂದನೂ ನಮ್ಮ ಗ್ರಾಮದಲ್ಲಿ ಬಹಳ ಉಪ್ಪಿನ ನೀರು ಸರ್. ನಾವು ಸಣ್ಣ ಮಕ್ಕಳು ಇದ್ದಾಗಲಿಂದ ನಾವು ಹೊರಗಡೆ ನೀರ್ತಾ ಇದ್ವಿ ಕುಡಿಯಕ್ಕೆ. ಮಲ್ಲಾಡಿಹಳ್ಳಿ ಎಂತ ಪವಿತ್ರವಾದ ಜಾಗ ರೀ. ಮಲ್ಲಾಡಿಹಳ್ಳಿ ಸ್ವಾಮಿಗಳ ಕಥೆ ಏನು ಮೊದ್ಲ ಒಂದ ಎರಡ?
ಹೌದು ಸರ್, ಮಲ್ಲಾಳಿ ಪವಿತ್ರದ ಸ್ವಾಮಿಗಳು ಆಯುರ್ವೇದಿಕ್ ಮಾಡಿದ್ರು ಅಂದ್ರೆ ನಾನು ಆರ್ಗ್ಯಾನಿಕ್ ನಾನು ಸಂಸ್ಥೆ ಮಾಡಿದೆ ಸರ್ ಅಲ್ಲಿ. ಎಂತ ಒಂದು ಸಣ್ಣ ಊರ ಅದು ಮಲ್ಲಾಡಿಹಳ್ಳಿ ಸ್ವಾಮಿಗಳು ಅಂದ್ಬಿಟ್ರು ಆಗೋಯ್ತು ನಮ್ಗೆಲ್ಲ ಆವಾಗಲಿಂದ ಆ ಕಾಲದಿಂದ. ಇಲ್ಲ, ಅವರ ಅನುಯಾಯಿಗಳು ಸರ್. ನಾನು ಆ ಉದ್ದೇಶಕ್ಕೋಸ್ಕರ ನಾನು ಸಾವಯವ ಗೊಬ್ಬರ ಕಾರ್ಖಾನೆ ಮಾಡಿದ್ದೆ ಸರ್ ಅಲ್ಲಿ. ಆಲ್ ರೈಟ್. ಈಗ ಇಷ್ಟೆಲ್ಲ ಮಾಡ್ಕೊಂಡಿದ್ರಿಂದ ನಿಮ್ಗೆ ಆಗಿರೋ ಲಾಭ ಏನು? ಇಲ್ಲ ಸರ್, ನಮಗೆ ನೆಮ್ಮದಿಯಾದ ಒಂದು ಒಳ್ಳೆ ಕುಡಿಯಕ್ಕೆ ನೀರು ಪ್ಲಸ್ ಒಂದು ಒಳ್ಳೆ ವಾಟರ್ ಸಿಗ್ತಾ ಇದೆ ಸರ್, ಅದೊಂದು ಖುಷಿ ಇದೆ ಸರ್ ನಮಗೆ. ಮತ್ತೆ ಅದರಿಂದ ಮರುಬಳಕೆ ಮಾಡಿ ನಾವು ಉಪಯೋಗಿಸಿದ ನೀರನ್ನು ಮರುಬಳಕೆ ಮಾಡಿ ಮತ್ತೆ ಅದನ್ನ ಗಿಡಗಳಿಗೆ ಅವಕ್ಕೆಲ್ಲ ಮತ್ತೆ ಉಪಯೋಗಿಸ್ತಾ ಇದೀವಿ ಸರ್. ಯಾಕೆ ನಿಮ್ಗೆ ಶುರುವಾಯ್ತು? ಯಾರು ಐಡಿಯಾ ಕೊಟ್ಟಿದ್ದು? ಇಲ್ಲ ಸರ್, ನನಗೆ ಸಣ್ಣ ಮಗು ಇದ್ದಾಗಲಿಂದ ನನಗೆ ಆಸಕ್ತಿ ಇತ್ತು ಅದ್ರ ಬಗ್ಗೆ. ಹೌದಾ? ನಮ್ ಚಿತ್ರದುರ್ಗದಲ್ಲಿ ಬೋರ್ವೆಲ್ ಎಕ್ಸ್ಪರ್ಟ್ ಇದ್ದಾರೆ, ಅವ್ರೇನಾದ್ರು ಐಡಿಯಾ ಕೊಟ್ರ ನೋಡ್ದೆ. ಹಲೋ ಸರ್. ಬೋರ್ವೆಲ್ ಮರುಪೂರ್ಣ ಮಾಡೋ ಅಂತ ಎಕ್ಸ್ಪರ್ಟ್ ಅವರು, ರಾಜ್ಯೋತ್ಸವ ಅವಾರ್ಡು. ಅದಕ್ಕೆ ಕೇಳಿದೆ ನಿಮ್ಮನ್ನ ಏನು ಸಮಾಚಾರ ಅಂತ. ಓಕೆ. ಸೊ ನೀವು ಹಾಕಿದ ದುಡ್ಡು ಬಂದಿದ್ಯಾ? ಹಾಕಿದ್ದು ದುಡ್ಡು ಬಂದಿದ್ಯಾ ನಾಗರಾಜ್? ಅಯ್ಯೋ, ಕಾಲ್ ಕಟ್ಟಾಗೋಯ್ತಂತೆ. ಛೇ 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 ಓಲೆ ಬಿಡಿ ಪಾಪ. ಆಲ್ ರೈಟ್, ಇನ್ನೇನು ಮಾಡೋಕ್ಕಾಗಲ್ಲ. ಕಾಲ್ ಕಟ್ಟಾಯಿತು. ಥ್ಯಾಂಕ್ ಯು. ಸಾರಿ ನಾಗರಾಜ್ ಅವರೇ. ಕೊನೆಯ ಒಂದು ಮಾತನ್ನು ಕೇಳಬೇಕು ಅಂತಿದ್ದೆ. ನಿಮ್ಮ ಶ್ರೀಮತಿಯವ್ರಿಗೂ ಹೇಳಿ ಪಾಪ, ಅವ್ರ ಹೆಸರು ಕರೆಕ್ಟಾಗೇ ಇದೆ ಕಣ್ರಿ, ಪದ್ಮಾವತಿ ಅಂತ. ಪದ್ಮಾವತಿ ಅಂತ ಹೆಸರಿಟ್ಟಿದ್ದಾರೆ, ಅದಕ್ಕೆ ತಕ್ಕಂತೆ ಅವರು ಇದ್ದಾರೆ ನಿಮಗೆ. ವೆರಿ ಗುಡ್, ಒಳ್ಳೇದಾಗಲಿ ಇಬ್ಬರಿಗೂ, ದೇವ್ರು ಒಳ್ಳೇದು ಮಾಡಲಿ. ಐ ಆಮ್ ಸಾರಿ, ಲೈನಲ್ಲಿ ಕೇಳಿಸ್ತಾ ಇದೆಯಾ ನಾಗರಾಜ್? ಓಕೆ, ದೇವ್ರು ಒಳ್ಳೇದು ಮಾಡಲಿ. ಭಾಳ ಅದ್ಭುತವಾದ ಕೆಲಸ. ನಿಮ್ಮ ಹತ್ರ ದುಡ್ಡು ಇದೆ ಇಲ್ಲ ಅನ್ನೋದಲ್ಲ ಈ ರಾಜ್ಯದಲ್ಲಿ ಯಾರಿಗೂ ಇಂಪಾರ್ಟೆಂಟು. ಎಲ್ಲೆಲ್ಲಿ ಆಗತ್ತೆ ಅಲ್ಲಿ ನೀರನ್ನು ಉಳಿಸಿ. ಮಳೆ ಯಾಕೋ ರಾಜ್ಯದ ಮೇಲೆ ಕೈ ಕೊಡೋ ಹಂಗೆ ಕಾಣಿಸ್ತಾ ಇದೆ. ಇದಕ್ಕೆ ಹಲವಾರು ವೈಜ್ಞಾನಿಕ ಕಾರಣಗಳಿದ್ದಂಗಿದೆ. ಕರ್ನಾಟಕದ ಮೇಲೆ ಪಶ್ಚಿಮ ಘಟ್ಟಗಳ ನೆಗೆದು ಬಿದ್ದು ಹೋಗಿರೋದ್ರಿಂದ ಪ್ರಾರಂಭ ಮಾಡಿ ಕೆರೆಗಳನ್ನು ನದಿಗಳನ್ನು ನಾವು ಪಡ್ಕೊಂಡಿರೋ ದುರ್ಬಳಕೆ ಪರಿಣಾಮ ಬೀರೋ ಲಕ್ಷಣಗಳು ಬಂದಿದೆ. ಹಾಗಾಗಿ ನಾಗರಾಜ್ ಯಾಕೆ ತೋರಿಸ್ತೀವಿ ಇವತ್ತು ಅಂದರೆ, ದುಡ್ಡಲ್ಲ ಇಂಪಾರ್ಟೆಂಟ್, ಮನಸ್ಸು ಇಂಪಾರ್ಟೆಂಟ್. ಅಲ್ಲಲ್ಲಿ ಮಾಡಿ ಅಂತ. ಎರಡನೇದು ನಾಗರಾಜ್, ನಿಮಗೂ ಒಳ್ಳೇದಾಗಲಿ. ನಿಮಗೆ ಫುಲ್ ಸಾಥ್ ಕೊಡ್ತಾ ಇರೋ ನಿಮ್ಮ ಶ್ರೀಮತಿ ಪದ್ಮಾವತಿ ಅವ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಸೊ ನೈಸ್ ಆಫ್ ಯು, ಬೋತ್ ಆಫ್ ಯು. ಆಲ್ ರೈಟ್.